ಹಲೋ ಗಾಯ್ಸ್, ವೆಲ್ಕಮ್ ಟು ಮ್ಯಾಸಿಕ್ಸ್ MMJ ಚಾನಲ್. ನಾನು ನಿಮ್ಮ MMJ ಸರ್. ಲ್ಯಾಬ್ ಎಕ್ಸಾಮ್ ನಡೀತಾ ಇದೆ. ಸರ್ಕ್ಯೂಟ್ ಕನೆಕ್ಷನ್ಸ್ ಕೊಡಬೇಕು, ರೀಡಿಂಗ್ ಹೇಗೆ ತಗೊಳ್ಳೋದಪ್ಪ ಅನ್ನೋ ಭಯ ಇರುತ್ತೆ. ಇಸ್ ಇಟ್ ರೈಟ್? ಗ್ರಾಫ್ ಇದ್ರೆ ಹೇಗಪ್ಪ ಗ್ರಾಫ್ ಪ್ಲಾಟ್ ಮಾಡೋದು ಅನ್ನೋ ಭಯ ಇರುತ್ತೆ. ಅದೆಲ್ಲದನ್ನು ಕೂಡ ಓಡಿಸೋದಕ್ಕೇನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 3 ಎಕ್ಸ್ಪೆರಿಮೆಂಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್, ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್ ಅಂಡ್ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ಈ 3 ಎಕ್ಸ್ಪೆರಿಮೆಂಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಇನ್ ಯಾವುದೇ ಎಕ್ಸ್ಪೆರಿಮೆಂಟ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಅಪ್ಲೋಡ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್. ಹೌದಲ್ಲ, ಇದು ಅದರ ಸರ್ಕ್ಯೂಟ್ ಕನೆಕ್ಷನ್. ಸೊ ಬ್ಯಾಟ್ರಿ, ಆಮೀಟರ್, ವೋಲ್ಟ್ ಮೀಟರ್, ರಿಯೋಸ್ಟಾಟ್, ಪ್ಲಕ್ಕಿ, ಇಷ್ಟು ಆಪರೇಟರ್ಸ್ ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಬ್ಯಾಟ್ರಿ ಯಾವತ್ತೂ ಕೂಡ ಸರ್ಕ್ಯೂಟ್ ಕನೆಕ್ಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಬ್ಯಾಟ್ರಿ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಿ. ಕರೆಕ್ಟ್ ಆಗಿ ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ ಸರ್ಕ್ಯೂಟ್ ಕನೆಕ್ಷನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಬ್ಯಾಟ್ರಿ ಪಾಸಿಟಿವ್ ಇಂದ ಆಯ್ತಾ. ಸೊ ಏನ್ ಮಾಡ್ಬೇಕು, ಆಮೀಟರ್ ಪಾಸಿಟಿವ್ ಗೆ ಕನೆಕ್ಟ್ ಮಾಡಬೇಕು. ಕೆಲವೊಂದು ಕಾಲೇಜಲ್ಲಿ ಮಿಲಿ ಆಮೀಟರ್ ತಗೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ಆಮೀಟರ್ ನೆಗೆಟಿವ್ ಇಂದ ವೋಲ್ಟ್ ಮೀಟರ್ ಪಾಸಿಟಿವ್ ಗೆ ಕನೆಕ್ಟ್ ಮಾಡಬೇಕು. ಆಯ್ತಾ. ದೆನ್ ಆಫ್ಟರ್ ದಟ್ ನೆಕ್ಸ್ಟ್ ಟರ್ಮಿನಲ್ ಯಾವುದು? ವೋಲ್ಟ್ ಮೀಟರ್ ನೆಗೆಟಿವ್. ವೋಲ್ಟ್ ಮೀಟರ್ ನೆಗೆಟಿವ್ ಗೋಸ್ ಟು ದ ರಿಯೋಸ್ಟಾಟ್ ಅಪ್ಪರ್ ಟರ್ಮಿನಲ್. ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಈ ತರ ಇರುತ್ತೆ, ಗೊತ್ತಲ್ವಾ? ಎಸ್, ಈ ತರ ಒಂದು ಡಯಾಗ್ರಾಮ್ ಕಾಣಿಸುತ್ತೆ, ಗೊತ್ತಲ್ವೇನಪ್ಪ? ಈ ರೀತಿ ಕನೆಕ್ಷನ್ ಬಂದಿದೆ ಅಂದ್ರೆ ಅದು ಎಲ್ಲಿ ಕನೆಕ್ಟ್ ಆಗ್ಬೇಕು ಅಂತ? ಅಪ್ಪರ್ ಟರ್ಮಿನಲ್ ಕನೆಕ್ಟ್ ಆಗಬೇಕು. ಕನೆಕ್ಟ್ ಮಾಡಿದೀನಿ. ಆಫ್ಟರ್ ದಟ್ ಬಿಲೋ ದ ಅಪ್ಪರ್ ಟರ್ಮಿನಲ್ ಈ ನಾಬ್ ನ ಬಿಟ್ಬಿಡಿ. ಅದಕ್ಕೆ ಆಪೋಸಿಟ್ ಆಗಿರೋ ಇಲ್ಲಿಂದ ಪ್ಲಕ್ಕಿಗೆ ಕನೆಕ್ಟ್ ಮಾಡಿ. ಪ್ಲಕ್ಕಿ ಅನದರ್ ಎಂಡ್ ಗೋಸ್ ಟು ದ ಬ್ಯಾಟ್ರಿ ನೆಗೆಟಿವ್. ಇಷ್ಟೇ ಸರ್ಕ್ಯೂಟ್ ಕನೆಕ್ಷನ್. ದೆನ್ ಟೇಕ್ ಅನ್ನೌನ್ ರೆಸಿಸ್ಟೆನ್ಸ್ ವೈರ್, ಅಲ್ಲೇ ಇಟ್ಟಿರ್ತಾರೆ. 1 ಮೀಟರ್ ಆರ್ 1.5 ಮೀಟರ್ ಎಷ್ಟೋ ಇಟ್ಟಿರ್ತಾರೆ, ಹೌದಲ್ವೇನಪ್ಪ? ಆ ಅನ್ನೌನ್ ರೆಸಿಸ್ಟೆನ್ಸ್ ವೈರ್ ನ ತಗೊಳ್ಳಿ. ಆ ಅನ್ನೌನ್ ರೆಸಿಸ್ಟೆನ್ಸ್ ವೈರ್ ಎರಡು ಎಂಡ್ ನ ಸಿಂಪಲ್ ಆಗಿ ವೋಲ್ಟ್ ಮೀಟರ್ ಗೆ ಕನೆಕ್ಟ್ ಮಾಡಿಬಿಡಿ. ವೋಲ್ಟ್ ಮೀಟರ್ ನ ಎರಡು ಎಂಡ್ಗೂ ಕನೆಕ್ಟ್ ಮಾಡಿಬಿಡಿ ಪ್ಯಾರಲಲ್ ಆಗಿ. ಅಲ್ಲಿ ಸರ್ಕ್ಯೂಟ್ ಕನೆಕ್ಷನ್ ಮುಗೀತು. ದಟ್ಸ್ ಆಲ್. ಓಕೆ, ಈ ತರ ಸಿಂಪಲ್ ಆಗಿ ಸರ್ಕ್ಯೂಟ್ ಕನೆಕ್ಷನ್ ಮಾಡಬಹುದು. ರೀಡಿಂಗ್ ತಗೊಳ್ಳೋದು ಹೇಗೆ ಸಾರ್ ಅಂತ ಬಂತು ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ರೀಡಿಂಗ್ ತಗೊಳ್ಳೋದು ಹೇಗೆ ಅಂತಂದ್ರೆ, ಸಿ ಫಸ್ಟ್ ಸರ್ಕ್ಯೂಟ್ ಕನೆಕ್ಷನ್ಸ್ ಎಲ್ಲ ಆದ್ಮೇಲೆ ಓಕೆ, ಈ ರಿಯೋಸ್ಟಾಟ್ ನ ಪೂರ್ತಿ ಅಪ್ಪರ್ ಟರ್ಮಿನಲ್ ಎಂಡ್ ತಂದ್ಬಿಟ್ಟಿರ್ತೀರಿ. ಸೊ ಈ ರಿಯೋಸ್ಟಾಟ್ ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ವೇರಿ ಮಾಡ್ಬೇಕು. ರಿಯೋಸ್ಟಾಟ್ ನ ಸ್ಲೋಲಿ ವೇರಿ ಮಾಡಿ ಆಮೀಟರ್ ಅಲ್ಲಿ ನೀವು ಕರೆಂಟ್ ನ ಸೊ 10th ಡಿಫ್ಲೆಕ್ಷನ್ ಸೆಟ್ ಮಾಡ್ಕೊಳ್ರಪ್ಪ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಮ್ ಕಾಲೇಜಲ್ಲಿ ಮಿಲಿ ಆಮೀಟರ್ ಅಲ್ಲಿ ಇರೋದಿಲ್ಲ, ಮಿಲಿ ಆಂಪಿಯರ್ ಅಲ್ಲಿ ಕರೆಂಟ್ ಇರೋದಿಲ್ಲ, ಆಂಪಿಯರ್ ಅಲ್ಲೇ ಇರುತ್ತೆ. ಅವ್ರೇನ್ ಮಾಡಿ 0.2, 0.4, 0.6 ಗೆ ಕರೆಂಟ್ ವ್ಯಾಲ್ಯೂನ ಸೆಟ್ ಮಾಡಿ ಆಮೀಟರ್ ಅಲ್ಲಿ. ನಾನು ಮಿಲಿ ಆಮೀಟರ್ ಅಲ್ಲಿ ಹೇಳ್ತಾ ಇದ್ದೀನಿ. ರಿಯೋಸ್ಟಾಟ್ ನ ಆಪರೇಟ್ ಮಾಡಿ ಮಿಲಿ ಆಮೀಟರ್ ಅಲ್ಲಿ 10th ಡಿಫ್ಲೆಕ್ಷನ್ ಐ ಮೀನ್ 10th ಪಾಯಿಂಟ್ ಗೆ ಸೆಟ್ ಮಾಡಿ. ಓಕೆ, ದೆನ್ ಆಫ್ಟರ್ ದಟ್ ವೋಲ್ಟ್ ಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಯಾವ ಪಾಯಿಂಟ್ ಇದೆ ಅನ್ನೋದನ್ನ ನೋಡ್ಕೊಂಡು ಅಲ್ಲಿ ಟ್ಯಾಬುಲರ್ ಕಾಲಮ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ರಿಯೋಸ್ಟಾಟ್ ನ ಇನ್ನೂ ಸ್ವಲ್ಪ ಮೂವ್ ಮಾಡಿ ಆಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಅನ್ನ 20 ಸೆಟ್ ಮಾಡ್ಕೊಳ್ಳಿ. ಓಕೆ, ಅದು ಕರೆಸ್ಪಾಂಡೆನ್ಸ್ ಆಗಿ ವೋಲ್ಟ್ ಮೀಟರ್ ಅಲ್ಲಿ ಯಾವ ರೀಡಿಂಗ್ ಇದೆ ಅನ್ನೋದನ್ನ ನೋಟ್ ಮಾಡ್ಕೊಂಡು ಎಂಟ್ರಿ ಮಾಡಿ. ನೆಕ್ಸ್ಟ್ ಮತ್ತೆ ಇದೇ ರಿಯೋಸ್ಟಾಟ್ ನ ಸ್ಲೋಲಿ ಆಪರೇಟ್ ಮಾಡ್ತಾ 30, 40, 50, 60 ಗೆ ನಿಲ್ಲಿಸ್ತಾ ಬನ್ನಿ. ಆಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಅನ್ನ 10 ಮಿಲಿ ಆಂಪಿಯರ್, 20 ಮಿಲಿ ಆಂಪಿಯರ್, 30 ಮಿಲಿ, 40, 50, 60 ಮಿಲಿ ಆಂಪಿಯರ್ ಗೆ ಸೆಟ್ ಮಾಡ್ತಾ ಬನ್ನಿ. ಅದಕ್ಕೆ ಅಕ್ರಾಸ್ ದ ವೋಲ್ಟ್ ಮೀಟರ್ ಎಷ್ಟು ವೋಲ್ಟೇಜ್ ತೋರಿಸ್ತಾ ಇದೆ ನೋಟ್ ಮಾಡ್ಕೋತೀರಿ. ಮುಗೀತಲ್ವಾ? ಒಂದು 6 ಟ್ರಯಲ್ ನ ತಗೊಳ್ಳಿ. ಗ್ರಾಫ್ ನ ಪ್ಲಾಟ್ ಮಾಡಬೇಕಾಗಿರೋದ್ರಿಂದ ಗ್ರಾಫ್ ಇರುವಂತಹ ಎಕ್ಸ್ಪೆರಿಮೆಂಟ್ ಗೆ ಮಿನಿಮಮ್ 6 ಟ್ರಯಲ್ಸ್ ತಗೋಬೇಕು. ಇನ್ ಸಮ್ ಕಾಲೇಜಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಇದು ಆಮೀಟರ್ ಮಿಲಿ ಆಂಪಿಯರ್ ಅಲ್ಲಿ ಇರೋದಿಲ್ಲ. ಓಕೆ, ಸೊ ನಾರ್ಮಲ್ ಆಂಪಿಯರ್ ಅಲ್ಲೇ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇದೇ ರಿಯೋಸ್ಟಾಟ್ ನ ಯೂಸ್ ಮಾಡಿ ನೀವು 0.2, 0.4, 0.6, 0.8, 1.2 ಗೆ ಡಿಫ್ಲೆಕ್ಷನ್ ಅನ್ನು ಸೆಟ್ ಮಾಡ್ಕೊಡಿ. ಅದಕ್ಕೆ ವೋಲ್ಟೇಜ್ ಅಲ್ಲಿ ಐ ಮೀನ್ ವೋಲ್ಟ್ ಮೀಟರ್ ಅಲ್ಲಿ ಎಷ್ಟು ವೋಲ್ಟೇಜ್ ತೋರಿಸ್ತಾ ಇದೆ ಅದನ್ನ ನೀವು ಎಂಟ್ರಿ ಮಾಡ್ಕೋತೀರಿ. ಓಕೆ, ಯಾವ ರೀತಿ ಎಂಟ್ರಿ ಮಾಡ್ಕೋಬೇಕು ಸರ್ ಅಂತಂದ್ರೆ, ಯು ಶುಡ್ ಎಂಟರ್ ಲೈಕ್ ದಿಸ್. ಇದು ಟ್ಯಾಬುಲರ್ ಕಾಲಮ್. ಓಕೆ, ಅಬ್ಸರ್ವೇಷನ್ ಅಲ್ಲಿ ಲೆಂತ್ ಆಫ್ ದ ವೈರ್ ಗಿವನ್ ಅದನ್ನ ನಾವೇ ಕೊಟ್ಟಿರ್ತೀವಿ. ಈಗ 1 ಮೀಟರ್ ಅಂತ ಅನ್ಕೊಳ್ಳಿ. ಸೊ ಲೆಂತ್ ಆಫ್ ದ ವೈರ್ ಇವಾಗ 1 ಮೀಟರ್. ಆಯ್ತಾ, ಲೆಂತ್ ಆಫ್ ದ ವೈರ್ ಇಸ್ 1 ಮೀಟರ್. ಸೊ ನೋಡಿ, ಇವಾಗ
ಆಂಪಿಯರ್ ಕರೆಂಟ್ ಅನ್ನ ನೋಟ್ ಮಾಡ್ಕೊಂಡಿದ್ದೇನೆ 10 ಮಿಲಿ ಆಂಪಿಯರ್. ಮಿಲಿ ಅಂದ್ರೆ ಎಷ್ಟಪ್ಪ 10⁻³ 20 ಮಿಲಿ ಆಂಪಿಯರ್. ಸೊ 30 ಮಿಲಿ ಆಂಪಿಯರ್ ನಾನು ಏನ್ ಮಾಡ್ತೀನಿ ಒಂದೇ ಕಡೆ ಬರೆದ್ ಬಿಡ್ತೀನಿ, ಇಲ್ಲಿ ಇಂಟು 10⁻³ ಅಲ್ಲಿದೆ ಕರೆಂಟ್. ಆಯ್ತಾ, ಎಲ್ಲದಕ್ಕೂ ಇಂಪ್ಲಿಮೆಂಟ್ ಆಗೋಗುತ್ತೆ ಅದು. ಓಕೆ, ಸೊ 10 20 30 40 50 60 ಅಂತ ಡಿಫ್ಲೆಕ್ಷನ್ ಸೆಟ್ ಮಾಡ್ಕೋತೀರಿ. ಅದಕ್ಕೆ ವೋಲ್ಟ್ ಮೀಟರ್ ಎಷ್ಟು ವೋಲ್ಟೇಜ್ ಬರುತ್ತೆ ಅಂತ ನೋಟ್ ಮಾಡ್ಕೋತೀರಿ. ಆಫ್ಟರ್ ದಟ್ ಅದನ್ನ ನೋಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಗ್ರಾಫ್ ನ ಪ್ಲಾಟ್ ಮಾಡಬೇಕು. ಎಸ್, ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಹೌದಲ್ವಾ? ಈಗ ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಮಾಡ್ತೀನಿ ನಾನು, ಐ ಟೇಕ್ ವೋಲ್ಟೇಜ್ ನ ತಗೋತೀನಿ. ವೋಲ್ಟೇಜ್ SI ಯೂನಿಟ್ ಏನಪ್ಪಾ ಇನ್ ವೋಲ್ಟ್. ಓಕೆ, ಸೊ ವೈ ಆಕ್ಸಿಸ್ ಅಲ್ಲಿ ಕರೆಂಟ್ ಇನ್ ಮಿಲಿ ಆಂಪಿಯರ್. ಮಿಲಿ ಮೀನ್ಸ್ ವಾಟ್ 10⁻³ ಅಲ್ಲಿ ತಗೋತೀನಿ. ಓಕೆ, ಇವಾಗ ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಗ್ರಾಫ್ ನ ಪ್ಲಾಟ್ ಮಾಡಬೇಕು. ಬಿಫೋರ್ ದಟ್ ಸ್ಕೇಲ್ ಬರಿಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಕೇಲ್ ಬರೆಯೋದೇ ಗೊತ್ತಿಲ್ಲ, ಇದೇ ಬಿಗ್ ಪ್ರಾಬ್ಲಮ್ ಇಲ್ಲಿ. ಓಕೆ, ಸೊ ಫಸ್ಟ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅಂತ ಹಾಕಿ, ನೆಕ್ಸ್ಟ್ ಅವನ್ ಕೊಟ್ಟಿರೋದು ಒಂದು ಬಾಕ್ಸ್ಗೆ 1 ಯೂನಿಟ್ ಅಂತ. ಅದು ಎಕ್ಸ್ ಆಕ್ಸಿಸ್ ಆಗಿರ್ಲಿ ವೈ ಆಕ್ಸಿಸ್ ಆಗಿರ್ಲಿ, ಅವನ್ ಕೊಟ್ಟಿರೋದು ಒಂದು ಬಾಕ್ಸ್ಗೆ ಎಷ್ಟಪ್ಪ 1 ಯೂನಿಟ್ ಅಂತ. ನೀನ್ ತಗೊಳ್ಳೋದೆಷ್ಟು ಅಂದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ವೋಲ್ಟೇಜ್ ತಗೋತಾ ಇದೀಯಾ, ವೋಲ್ಟೇಜ್ ನ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಟ್ಯಾಬುಲರ್ ಕಾಲಮ್ ಅಲ್ಲಿ 0.1, ಫೈನಲ್ ವ್ಯಾಲ್ಯೂ ಏನಿದೆ 0.6. ನೀನ್ ಇಲ್ಲಿ ಮಾರ್ಕ್ ಮಾಡಿದ್ರೆ 0.1 ಇರಬೇಕು, 0.6 ಬರಬೇಕು. ಹಾಗಾದ್ರೆ ಹೇಗ್ ತಗೋತೀಯ ಸರ್ ಅಂತಂದ್ರೆ, ನಾನು 0 ಆದ್ಮೇಲೆ 0.1, 0.2, 0.3, 0.4, 0.5, 0.6, 0.7, 0.8 ಈ ತರ ತಗೋತೀನಿ. ಸೊ ಎಲ್ಲದ್ರ ಮಧ್ಯೆ ಡಿಫರೆನ್ಸ್ ನೋಡ್ರಪ್ಪ, 0.1, 0.1, 0.1, 0.1 ಡಿಫರೆನ್ಸ್ ಏನಿದೆ 0.1 ಇದೆ ಅಲ್ವಾ, ಅದನ್ನ ಬರೀಬೇಕು. 0.1 ಏನು ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿರೋದು ವೋಲ್ಟೇಜ್ SI ಯೂನಿಟ್ ಇಸ್ ವೋಲ್ಟ್, ಇದನ್ನ ಬರೀಬೇಕು ವೋಲ್ಟ್ ಅಂತ. ವೈ ಆಕ್ಸಿಸ್ ಬಂದ್ರೆ ಅವನ್ ಕೊಟ್ಟಿರೋದು ಒಂದ್ ಬಾಕ್ಸ್ಗೆ 1 ಯೂನಿಟ್ ಅಂತ. ಸೊ ನಾನು ಟ್ಯಾಬುಲರ್ ಕಾಲಮ್ ನೋಡಿದ್ರೆ ಸ್ಟಾರ್ಟಿಂಗ್ 10 ಇದೆ, 10 ಮಿಲಿ ಆಂಪಿಯರ್, ಫೈನಲ್ 60 ಮಿಲಿ ಆಂಪಿಯರ್ ಇದೆ. ನಾನು ಇಲ್ಲಿ ತಗೋಬೇಕಾದ್ರೆ 10 ಬರಬೇಕು, 16 ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಸೊ ಫಸ್ಟ್ ಒನ್ 10 ಅಂತ ತಗೋತೀನಿ, ಸೆಕೆಂಡ್ ಒನ್ 20, ಸೊ ಥರ್ಡ್ ಒನ್ 30, ದೆನ್ ಫೋರ್ತ್ ಒನ್ 40, ಫಿಫ್ತ್ ಒನ್ 50, 60, 70 ಲೈಕ್ ದಿಸ್. ಓಕೆ, ವಾಟ್ ಇಸ್ ದ ಡಿಫರೆನ್ಸ್? 0 to 10 ವರೆಗೆ ಡಿಫರೆನ್ಸ್ 10, ಇಲ್ಲೂ ಡಿಫರೆನ್ಸ್ 10, ಡಿಫರೆನ್ಸ್ 10 10 10 10 ಡಿಫರೆನ್ಸ್ ಇದೆ ಅಲ್ವೇನಪ್ಪ. 10 ಇಂಟು ಅದು ಮಿಲಿ ಆಂಮೀಟರ್ ಅಲ್ಲಿ ತಗೊಂಡಿರೋದಲ್ವಾ, ಐ ಮೀನ್ ಮಿಲಿ ಆಂಪಿಯರ್ ಅಲ್ವಾ, ಅಂದ್ರೆ 10⁻³ ಆಂಪಿಯರ್ ಅಂತ ಬರೀಬೇಕು. ಇದು ಸ್ಕೇಲ್ ಬರೆಯೋದು. ಓಕೆ, ಆಫ್ಟರ್ ದಟ್ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ 0.1 ಗೆ 10 ಇದೆ, ಇಲ್ಲಿಗೆ ಮಾರ್ಕ್ ಮಾಡ್ತೀರಿ. 0.2 ವೋಲ್ಟೇಜ್ ಗೆ 20 ಕರೆಂಟ್ ಇದೆ, 0.3 ಗೆ 30, 0.4 ಗೆ 40, 0.5 ಗೆ 50, 0.6 ಗೆ 60 ಈ ತರ ಬರುತ್ತಲ್ಲ. ನೆಕ್ಸ್ಟ್ ಏನ್ ಮಾಡಿ, ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡಿ. ಓಕೆ, ಇಲ್ಲಿ ಎಲ್ಲಾ ಪಾಯಿಂಟ್ ಜಾಯಿನ್ ಆಗ್ಬೇಕು ಅನ್ನೋದೇನಿಲ್ಲ, 60% ಆಫ್ ಪಾಯಿಂಟ್ ಜಾಯಿನ್ ಆದ್ರೆ ಸಾಕು. ಆಯ್ತಾ, ದೆನ್ ಆಫ್ಟರ್ ದಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸ್ಲೋಪ್ ನ ಫೈಂಡ್ ಔಟ್ ಮಾಡಬೇಕು. ಆಯ್ತಾ, ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನೀವು ಕರೆಕ್ಟ್ ಆಗಿ ವ್ಯಾಲ್ಯೂಸ್ ನ ಐ ಮೀನ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎನಿವೇರ್ ಇಲ್ಲೇನ್ ಸ್ಟ್ರೈಟ್ ಲೈನ್ ಡ್ರಾ ಮಾಡಿದಿರೋ ದೊಡ್ಡದಾಗಾದ್ರೂ ಮಾಡಿ ಅಥವಾ ಚಿಕ್ಕದಾಗಾದ್ರೂ ಮಾಡಿ. ಓಕೆ, ಸೊ ನಾನು ಇವಾಗ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ತಗೋತೀನಿ. ಇದು ಸ್ಲೋಪ್, ಐ ಮೀನ್ ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಸೊ ದಿಸ್ ಪಾಯಿಂಟ್ ಟೇಕನ್ ಆಸ್ ಎ, ದಿಸ್ ಪಾಯಿಂಟ್ ಟೇಕನ್ ಆಸ್ ಬಿ ಅಂಡ್ ದಿಸ್ ಪಾಯಿಂಟ್ ಟೇಕನ್ ಆಸ್ ಸಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಸ್ಲೋಪ್ ಅಂದ್ರೆ ಸ್ಲೋಪ್ ಇಸ್ ಈಕ್ವಲ್ ಟು m is equal to always y axis by x axis. ಹೌದಲ್ವೇನಪ್ಪ? ಈಗ y axis ಅಂತ ಬಂದ್ರೆ ಇದೇ ತಾನೇ y axis, AB is the y axis. then x axis ಅಂದ್ರೆ ಯಾವ್ದಪ್ಪ, BC, ಇದೇ ತಾನೇ x axis BC. ಸರ್ ಇದನ್ನ ಇಷ್ಟೇ ತಗೋಬೇಕು ಅಂತ ಹೇಗೆ ಗೊತ್ತಾಗತ್ತೆ? ಇಲ್ಲ, ನೀವು ಇದನ್ನ ಬೇಕಾದ್ರೂ ತಗೋಬಹುದು, ಹೀಗೆ ಎಷ್ಟು ಬೇಕಾದ್ರೂ ತಗೋಬಹುದು, ಅದು ನಿಮಗ್ ಬಿಟ್ಟಿದ್ದು. ಆಯ್ತಾ, ದೆನ್ ಈಗ ನೆಕ್ಸ್ಟ್ ಸೊ m is equal to AB by BC ಅಲ್ವೇನಪ್ಪ, ಬರ್ಕೋತೀರಿ ಸೆಕೆಂಡ್ ಸ್ಟೆಪ್ ಅಲ್ಲೂ AB by BC. ಸ್ಕೇಲ್ ತಗೊಳ್ಳಿ, ಸ್ಕೇಲ್ ತಗೊಂಡು AB ಲೆಂತ್ ಎಷ್ಟಿದೆ ಮೆಷರ್ ಮಾಡ್ರಪ್ಪ. ಓಕೆ, ಮೆಷರ್ ಮಾಡಿದ್ರೆ ನಾನು ಅಪ್ರಾಕ್ಸಿಮೇಟ್ಲಿ ಮೆಷರ್ ಮಾಡ್ತೀನಿ ಇವಾಗ. ಸೊ 1 2 2.5 ಇದೆ, AB ಲೆಂತ್ 2.5 ಇದೆ. ನೀವು ಸ್ಕೇಲ್ ತಗೊಂಡು ಮೆಷರ್ ಮಾಡಿ, ನಾರ್ಮಲ್ ಸ್ಕೇಲ್ ಇದೆಯಲ್ಲ ಅದನ್ನ ತಗೊಂಡು ಮೆಷರ್ ಮಾಡಿ 2.5 ಬಂತು. ಸೊ ಇವಾಗ AB ಅನ್ನೋದು ಯಾವ ಆಕ್ಸಿಸ್ ಅಲ್ಲಿ ಇದೆ, y ಆಕ್ಸಿಸ್. y ಆಕ್ಸಿಸ್ ನ ಸ್ಕೇಲ್ ಏನ್ ತಗೊಂಡಿದ್ದೀರಿ 10 into 10⁻³ ಅದನ್ನ ನೀವ್ ಇವಾಗ ಮಲ್ಟಿಪ್ಲೈ ಮಾಡಬೇಕು. ಆ ಸ್ಕೇಲ್ ನ ಇದಕ್ ಮಲ್ಟಿಪ್ಲೈ ಮಾಡಬೇಕು 10 into 10⁻³ ಅಂತ.
ಓಕೆ, ಎ ಬಿ ಲೆಂತ್ ಜೊತೆ ಅದು ವೈ ಆಕ್ಸಿಸ್ ಅಲ್ಲಿ ಇದೆ. ವೈ ಆಕ್ಸಿಸ್ ನ ಸ್ಕೇಲ್ ಏನಿದೆ 10 × 10⁻³ ಅದನ್ನ ಬರ್ಕೋಬೇಕು, ಕನ್ಫ್ಯೂಸ್ ಆಗ್ಬೇಡಿ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಓಕೆ ಬಿ ಸಿ. ಅಗೇನ್ ಇದನ್ನು ಕೂಡ ಸ್ಕೇಲ್ ತಗೊಂಡು ಮೆಷರ್ ಮಾಡ್ರಪ್ಪ. ಈ ಬಿ ಸಿ ನಾರ್ಮಲ್ ಸ್ಕೇಲ್ ಮೆಷರ್ ಮಾಡಿ ಎಷ್ಟು ಬರುತ್ತೆ ಸರ್ ಅಂತಂದ್ರೆ, ಇವಾಗ ಇಲ್ಲಿ 1 2 ಇದು 2.5 ಇದೆ. 2.5 ಇಂಟು ಬಿ ಸಿ ಅನ್ನೋದು ಯಾವ ಆಕ್ಸಿಸ್? ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ನ ಸ್ಕೇಲ್ ಏನಿದೆ? ಎಕ್ಸ್ ಆಕ್ಸಿಸ್ ನ ಸ್ಕೇಲ್ ಏನಿದೆಯಪ್ಪ? ಏನ್ ತಗೊಂಡಿದ್ದೀರಿ ಎಕ್ಸ್ ಆಕ್ಸಿಸ್ ನ ಸ್ಕೇಲ್? ನೋಡಿ ಒಂದ್ಸಲಿ ಎಕ್ಸ್ ಆಕ್ಸಿಸ್ ನ ಸ್ಕೇಲ್ ಏನ್ ತಗೊಂಡಿದ್ದೀರಿ? 0.1 ವೋಲ್ಟ್ ಇಂಟು 0.1 ಅಂತ ಮಾಡ್ಬೇಕು. ಈ ವ್ಯಾಲ್ಯೂ ಎಷ್ಟಾದ್ರೂ ಬರ್ಬೋದು, ಡಿಪೆಂಡ್ಸ್ ಅಪಾನ್ ಯುವರ್ ಏನೋ ಸ್ಲೋಪ್, ಐ ಮೀನ್ ನೀವ್ ಹೇಗ್ ತಗೊಂಡಿದ್ದೀರಿ ಅದ್ರ ಮೇಲೆ. ಓಕೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡಿ. ಇವಾಗ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೇಗ್ ಬರುತ್ತೆ? ಸೊ ಕ್ಯಾಲ್ಸಿ ತಗೊಳ್ಳಿ, ನೀವೇ ಓನ್ ಆಗಿ ತಲೆ ಓಡ್ಸಕ್ಕೆಲ್ಲ ಹೋಗ್ಬೇಡ್ರಿ, ಈಸಿ ಕ್ಯಾಲ್ಕುಲೇಷನ್ ಇದ್ರೆ ಮಾಡಿ. ಈಗ 2.5 ಹೋಗುತ್ತೆ ಸರ್, ದೆನ್ 10/0.1 ಅಂತ ಬರುತ್ತೆ. ಸೊ 10 ಡಿವೈಡೆಡ್ ಬೈ 0.1 ಅಂತ ಬರುತ್ತೆ. ಎಷ್ಟು ಬಂತು? ಸೊ m is equal to 100 into 10⁻³ ಹಾಗೆ ಬರ್ಕೋತೀನಿ, ಹೌದಲ್ವೇನಪ್ಪ? ಈಗ 100 into 10⁻³ ನನಗೆ ರೆಸಿಸ್ಟೆನ್ಸ್ ಬೇಕು. ರೆಸಿಸ್ಟೆನ್ಸ್ ಫಾರ್ಮುಲಾ ಏನಪ್ಪಾ? ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಐ ಮೀನ್ ಆರ್ ಇಸ್ ಈಕ್ವಲ್ ಟು 1/m ಅಲ್ವಾ? ಇವೆಲ್ಲ ನೆನಪು ಓದಿರ್ಬೇಕು ನೀವು. ಓಕೆ, ಸೊ ದೆನ್ 1/m 1 ಡಿವೈಡೆಡ್ ಬೈ 100 into 10⁻³ ಈಗ 1 ಡಿವೈಡೆಡ್ ಬೈ 100 ಮಾಡ್ರಪ್ಪ. 1 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? ಸೊ ಆರ್ ಇಸ್ ಈಕ್ವಲ್ ಟು 0.01 ಇಂಟು -3 ಮೇಲೋದ್ರೆ +3. ಈಗ 0.01 ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? ಆರ್ ಇಸ್ ಈಕ್ವಲ್ ಟು 10 ಓಮ್ ಅಂತ ಬರುತ್ತೆ. ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್. ಓಕೆ, ಈಗ ರೆಸಿಸ್ಟೆನ್ಸ್ ಆಫ್ ದ ವೈರ್ ಪರ್ ಯೂನಿಟ್ ಲೆಂತ್ ಬೇಕು ನನಗೆ. ಪರ್ ಯೂನಿಟ್ ಲೆಂತ್ ಇದನ್ನ ಕಾಪಿ ಮಾಡ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ಲೀಸ್ ಕಾಪಿ ಮಾಡ್ಕೊಳ್ಳಿ ಇದನ್ನ. ಅಂಡ್ ಇದು ನೀವು ರೀಡಿಂಗ್ ತಗೊಳ್ಳೋದ್ರ ಮೇಲೆ ವ್ಯಾಲ್ಯೂಸ್ ಡಿಪೆಂಡ್ ಆಗುತ್ತೆ. ಎಲ್ಲದಕ್ಕೂ ಇದೇ ವ್ಯಾಲ್ಯೂಸ್ ಬರುತ್ತೆ ಅಂತಿಲ್ಲ. ನಾನ್ ತಗೊಂಡಿರುವಂತಹ ರೀಡಿಂಗ್ ಈ ವ್ಯಾಲ್ಯೂಸ್ ಬರುತ್ತೆ, ಬಟ್ ನಿಮ್ಗೆ ರೀಡಿಂಗ್ ಚೇಂಜ್ ಆದಾಗೆ ವ್ಯಾಲ್ಯೂಗಳು ಚೇಂಜ್ ಆಗ್ತವೆ, ಬಟ್ ಮಾಡೋ ಮೆಥಡ್ ಸೇಮ್, ನಥಿಂಗ್ ಚೇಂಜಸ್ ಇನ್ ದಟ್. ಅದನ್ನ ಹೇಳ್ತಾ ಇದ್ದೀನಿ ನಾನು. ಓಕೆ, ದೆನ್ ನೆಕ್ಸ್ಟ್ ಈಗ ನೀವು ಫಾರ್ಮುಲಾಗೆ ಏನಾದ್ರು ಬರ್ತೀನಿ ಅಂತಂದ್ರೆ, ಓಕೆ, ಸೊ ನಮಗೆ ಫಾರ್ಮುಲಾ ಏನಪ್ಪ? ಫಾರ್ಮುಲಾ ಫಾರ್ಮುಲಾ ಆರ್ ಇಸ್ ಈಕ್ವಲ್ ಟು, ಓಕೆ, ಅಥವಾ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಫೈಂಡ್ ಔಟ್ ಮಾಡಬೇಕಲ್ವಾ? ಇದು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಡಿವೈಡೆಡ್ ಬೈ ಎಲ್. ಆರ್ ಎಷ್ಟು ಬಂತಪ್ಪ ನನಗೆ? 10 ಡಿವೈಡೆಡ್ ಬೈ ಎಲ್. ಎಷ್ಟು ಮೀಟರ್ ಲೆಂತ್ ತಗೊಂಡಿದ್ದೀನಿ ಅದು ಗಿವನ್ ನಾವೇ ಕೊಟ್ಟಿರ್ತೀವಿ. ಓಕೆ, ನಾನು ಇಲ್ಲಿ 1 ಮೀಟರ್ ತಗೊಂಡಿದ್ದೇನೆ, 1 ಅಂತ ಬರೀತೀನಿ. ವಾಟ್ ಈಸ್ 10/1? 10 SI ಯೂನಿಟ್ ಓಮ್ ಮೀಟರ್ ಇನ್ವರ್ಸ್. ದಟ್ಸ್ ಆಲ್. ಸಿಕ್ತು ನೋಡಿ ನಮ್ಗೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್. ಇಷ್ಟೇ, ಹೌದಲ್ಲ? ಸೊ ಎಲ್ಲದಕ್ಕೂ ಇದೇ ವ್ಯಾಲ್ಯೂ ಬರುತ್ತೆ ಅಂತಿಲ್ಲ. ನಾನ್ ತಗೊಂಡಿರೋ ರೀಡಿಂಗ್ ವ್ಯಾಲ್ಯೂ ಇದೆ. ನೀವಲ್ಲಿ ರೀಡಿಂಗ್ ಯಾವ ತರ ತಗೋತೀರಿ ಅದ್ರ ಮೇಲೆ ಇದ್ರ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ಇಷ್ಟೇ, ಫಸ್ಟ್ ಎಕ್ಸ್ಪೆರಿಮೆಂಟ್ ಮುಗೀತು. ಸೆಕೆಂಡ್ ಎಕ್ಸ್ಪೆರಿಮೆಂಟ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್ ಅಲ್ವಾ? ಸೇಮ್ ಸರ್ಕ್ಯೂಟ್ ಕನೆಕ್ಷನ್. ಫಸ್ಟ್ ಎಕ್ಸ್ಪೆರಿಮೆಂಟ್ ಗೆ ಏನ್ ಸರ್ಕ್ಯೂಟ್ ಕನೆಕ್ಷನ್ ಕೊಟ್ರೋ ಅದೇ ಸರ್ಕ್ಯೂಟ್ ಕನೆಕ್ಷನ್, ಬೇರೆ ಏನೂ ಚೇಂಜಸ್ ಇಲ್ಲ, ನಥಿಂಗ್ ಚೇಂಜಸ್. ಸಿ, ಅದೇ ಬ್ಯಾಟರಿ ಪಾಸಿಟಿವ್ ಇಂದ ಆಮೀಟರ್ ಪಾಸಿಟಿವ್ಗೆ, ಆಮೀಟರ್ ನೆಗೆಟಿವ್ ಇಂದ, ಸೊ ಆಮೀಟರ್ ನೆಗೆಟಿವ್ ಇಂದ ನೋಡಿ ಇಲ್ಲಿ ವೋಲ್ಟ್ ಮೀಟರ್ ಪಾಸಿಟಿವ್ಗೆ, ವೋಲ್ಟ್ ಮೀಟರ್ ನೆಗೆಟಿವ್ ಗೋಸ್ ಟು ದ ರಿಯೋಸ್ಟಾಟ್ ಅಪ್ಪರ್ ಟರ್ಮಿನಲ್. Is it right? Then rheostat lower terminal, this one ಇದನ್ನ ಬಿಟ್ಬಿಡಿ. Okay, this one goes to the plug key, another terminal goes to the battery negative and take a unknown resistance wire, ಅದನ್ನ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ಬಿಡಿ ಪ್ಯಾರಲಲ್ ಆಗಿ. ಹಿಂಗ್ ಕನೆಕ್ಟ್ ಮಾಡ್ಬಿಡಿ, ಮುಗೀತು ಸರ್ಕ್ಯೂಟ್ ಕನೆಕ್ಷನ್ ಕಲಾಸ್. ಹೌದಲ್ಲ? ಮತ್ತೆ ರೀಡಿಂಗ್ ಏನ್ ಮಾಡೋದು ಸರ್ ಅಂದ್ರೆ ಸೇಮ್, ಇಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ಆಯ್ತಾ? ಲಾಸ್ಟ್ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ರು ಅದೇ ತರ ರಿಯೋಸ್ಟಾಟ್ ನ ವೇರಿ ಮಾಡಿ. ಇಲ್ಲಿ 3 ಟ್ರಯಲ್ ತಗೋಬೇಕು. ಓಕೆ, ರಿಯೋಸ್ಟಾಟ್ ನ ವೇರಿ ಮಾಡಿ. ಸೊ ಮಿಲಿ ಆಂಪಿಯರ್ ಇಲ್ಲಿ ಇದ್ರೆ ನೀವೇನ್ ಮಾಡಿ ಅಂತಂದ್ರೆ, ಸೊ 10 ನಿಲ್ಲಿಸ್ಕೊಳ್ಳಿ. ಫಸ್ಟ್ 10 ಮಿಲಿ ಆಂಪಿಯರ್ ಆ 10 ಸೆಟ್ ಮಾಡಿ ರಿಯೋಸ್ಟಾಟ್ ನ ಮುಂದಕ್ಕೆ ತಗೊಬನ್ನಿ, ಅದು 10 ನಿಂತ್ಕೊಳ್ಳುತ್ತೆ. ಅದಕ್ಕೆ ಇಲ್ಲಿ ವೋಲ್ಟೇಜ್ ಎಷ್ಟಿದೆ ಅನ್ನೋದನ್ನ ನೋಡಿ ನೋಟ್ ಮಾಡ್ಕೊಳ್ಳಿ. ದೆನ್ ಆಫ್ಟರ್ ದಟ್ ಅಗೇನ್ ರಿಯೋಸ್ಟಾಟ್ ನ ವೇರಿ ಮಾಡಿ ಇಲ್ಲಿ 20 ನಿಲ್ಲಿಸ್ಕೊಳ್ಳಿ. ಅದಕ್ಕೆ ವೋಲ್ಟೇಜ್ ಎಷ್ಟು ಬರುತ್ತೆ ನೋಡಿ ನೋಟ್ ಮಾಡ್ಕೊಳ್ಳಿ. ಅಗೇನ್ ರಿಯೋಸ್ಟಾಟ್ ಆಪರೇಟ್ ಮಾಡಿ ಡಿಫ್ಲೆಕ್ಷನ್ 30 ನಿಲ್ಲಿಸ್ಕೊಳ್ಳಿ. ಆಮೀಟರ್ ಅಲ್ಲಿ ವೋಲ್ಟೇಜ್ ರೀಡಿಂಗ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ ಸಮ್ ಆಫ್ ದ ಇನ್ಸ್ಟ್ರೂಮೆಂಟ್ ಅಲ್ಲಿ ನಿಮಗೆ ಸೊ 0 1 2 3 ಈ ತರ ಇರುತ್ತೆ. ಈ ತರ ಏನಾದ್ರೂ ಸ್ಕೇಲ್ ಇತ್ತು ಅಂತಂದ್ರೆ ಆಮೀಟರ್ ಅಲ್ಲಿ ನೀವೇನ್ ಮಾಡಿ ಅಂತಂದ್ರೆ ರಿಯೋಸ್ಟಾಟ್ ನ ಆಪರೇಟ್ ಮಾಡಿ 0.2
0.4, 0.6 ಈ ತರ ಬೇಕಾದ್ರೂ ನಿಲ್ಲಿಸ್ಕೋಬಹುದು. ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ತರ ಡಿಫ್ಲೆಕ್ಷನ್ಸ್ ರೀಡಿಂಗ್ ಅನ್ನ ತಗೋತೀರಿ ಅದ್ರ ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಆಯ್ತಾ? ಸೊ ಈಗ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು ಸರ್ ಅಂತಂದ್ರೆ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಬರೀ 3 ಟ್ರಯಲ್ ತಗೋಬೇಕು. ಈಗ ಇಲ್ಲಿ ಲೆಂತ್ ಆಫ್ ದ ವೈಯರ್ ನಾವೇ ಕೊಟ್ಟಿರ್ತೀವಿ. ಆ ಲೆಂತ್ ಆಫ್ ದ ವೈಯರ್ ಅನ್ನ 1 ಮೀಟರ್ ಅಂತ ಅನ್ಕೊಳ್ಳಿ. ಕೆಲವೊಂದ್ ಕಡೆ 1.5 ಕೊಡ್ತಾರೆ, ಕೆಲವೊಂದ್ ಕಡೆ 1.25 ಕೊಡ್ತಾರೆ. ಡಿಪೆಂಡ್ಸ್ ಅಪಾನ್ ಅದು ಕಾಲೇಜ್. ನಾನೀಗ 1 ಮೀಟರ್ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ರೇಡಿಯಸ್ ಆಫ್ ದ ಗಿವನ್ ವೈಯರ್ ನಾವೇ ಕೊಡ್ಬೇಕು. ಓಕೆ, ರೇಡಿಯಸ್ ಆಫ್ ದ ಗಿವನ್ ವೈಯರ್ ಇವಾಗ ನಾನು 0.4 ಇಂಟು 10⁻³ ಮೀಟರ್ ಅಂತ ತಗೋತೀನಿ ಫಾರ್ ಎಕ್ಸಾಂಪಲ್. ಇದನ್ನು ಗಿವನ್ ನಾವೇ ಕೊಡ್ಬೇಕು ಕಾಲೇಜಲ್ಲಿ. ಓಕೆ, ನೀವೇನ್ ಕಂಡುಹಿಡಿಯೋದೇನಿಲ್ಲ. ನೆಕ್ಸ್ಟ್ ಈ ರೀಡಿಂಗ್ ಎಂಟ್ರಿ ಮಾಡೋದು ಹೆಂಗೆ ಅಂದ್ರೆ, ಸೊ 3 ಟ್ರಯಲ್ ತಗೋಬೇಕು. ರಿಯೋಸ್ಟಾಟ್ ಅನ್ನು ಆಪರೇಟ್ ಮಾಡಿ. ಸೊ ಕರೆಂಟ್ 10 ಇಂಟು 10⁻³ 10 ನಿಲ್ಲಿಸ್ತೀರಿ, ಮಿಲಿ ಆಂಪಿಯರ್ ಅಲ್ಲಿ ಇದೆ. ಇಲ್ಲ ಬರೀ ಆಂಪಿಯರ್ ಅಲ್ಲಿ ಇತ್ತು ಅಂತಂದ್ರೆ 0.2, 0.4, 0.6 ತಗೊಳ್ಳಿ. ಮಿಲಿ ಆಂಪಿಯರ್ ಅಲ್ಲಿ ಇದೆ ಅಂತಂದ್ರೆ 10, 20, 30 ಅಂತ ತಗೊಳ್ಳಿ. ಓಕೆ, ಸೊ 10 ಗೆ ನನಗೆ 0.1 ವೋಲ್ಟ್ ಬಂತು. ಓಕೆ, ನೆಕ್ಸ್ಟ್ 20 ಮಿಲಿ ಆಂಪಿಯರ್ ಸೆಟ್ ಮಾಡ್ತೀರಿ. ಸೊ 20 ಮಿಲಿ ಆಂಪಿಯರ್ಗೆ 0.2 ವೋಲ್ಟ್ ಬಂತು. ನೆಕ್ಸ್ಟ್ 30 ಮಿಲಿ ಆಂಪಿಯರ್ ಸೆಟ್ ಮಾಡ್ತೀರಿ. ಸೊ 30ಗೆ ಎಷ್ಟು ಬಂತಪ್ಪ? 0.3 ಬಂತು. ಹೌದಲ್ಲ? ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ರೆಸಿಸ್ಟಿವಿಟಿ ಅಲ್ವಾ? ರೆಸಿಸ್ಟಿವಿಟಿ ಫಾರ್ಮುಲಾ ಏನು ನೆಕ್ಸ್ಟ್ ನೋಡೋಣ. ಬಿಫೋರ್ ದಟ್ ಒನ್ ಮೋರ್ ಕಾಲಮ್ ಇದೆ. ಏನ್ ಸರ್ ಅಂದ್ರೆ R is equal to V/I in ಓಮ್. ಇದನ್ನು ಕಂಡುಹಿಡಿಬೇಕು. ಓಕೆ, ಸೊ ಹೇಗೆ ಕಂಡುಹಿಡಿಯೋದು ಸರ್ ಅಂತಂದ್ರೆ, ಸಿ ವಿ ಅಂದ್ರೆ ಎಷ್ಟಪ್ಪ? 0.1. ಐ ಅಂದ್ರೆ ಎಷ್ಟಪ್ಪ? 10. 0.1 ಡಿವೈಡೆಡ್ ಬೈ 10 ಮಾಡಿ. ಓಕೆ, 0.1 ಡಿವೈಡೆಡ್ ಬೈ 10 ಮಾಡಿದ್ರೆ ಏನ್ ಬರುತ್ತೆ? 0.01 ಇಂಟು 10 ಪವರ್. ಸೊ ಕರೆಂಟ್ ಇಲ್ಲಿ ಮಾಡ್ಬಿಡೋಣ, ಒಂದು ಮಾಡ್ಬಿಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ. ಸೊ R is equal to 0.1 ಡಿವೈಡೆಡ್ ಬೈ 10 ಇಂಟು 10⁻³ ಇದನ್ನ ಮಾಡಿದ್ರೆ 0.1 ಬೈ 10 ಮಾಡಿದ್ರೆ ಎಷ್ಟಪ್ಪ? 0.01 -3 ಮೇಲೆ ಹೋದ್ರೆ +3. ಇದನ್ನ ನೀವು ಫುಲ್ಲಿ ಫಾರ್ಮೆಟ್ ತಗೊಂಡ್ಬಂದು ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಇಂಟು 1000 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? ಇದು 10 ಅಂತ ಬರುತ್ತೆ. ಹೌದಲ್ಲ? ಇದನ್ನ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 0.2 ಡಿವೈಡೆಡ್ ಬೈ 20 ಮಾಡಿ. 0.2 ಡಿವೈಡೆಡ್ ಬೈ 20 ಎಷ್ಟು ಬರುತ್ತೆ ನಿಮಗೆ? ಸೊ 0.2 ವೇಟ್ ಎ ಮಿನಿಟ್, 0.2 ಡಿವೈಡೆಡ್ ಬೈ 20 ಹಂಗೆ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಆಯ್ತಾ? ಬಟ್ ರಿಸ್ಕ್ ಯಾಕೆ? ಆಮೇಲೆ ತಪ್ಪಾಗ್ಬಿಟ್ರೆ. ಹೌದಲ್ಲ? ಹಾಗೇನಿಲ್ಲ, ಇದು ಕೂಡ 10 ಬರುತ್ತೆ, ಇದು ಕೂಡ 10 ಬರುತ್ತೆ. ಇಸ್ ಇಟ್ ರೈಟ್? 0.3 ಡಿವೈಡೆಡ್ ಬೈ 30 ಸೇಮ್ ಥಿಂಗ್, ಅದೇ ವ್ಯಾಲ್ಯೂಸ್ ಬಂದಿರುತ್ತೆ. ಸೊ ಆರಾಮ್ಸೆ ನೀವು ಕ್ಯಾಲ್ಕುಲೇಷನ್ ಮಾಡಿ. ಬಟ್ ಪ್ರತಿಯೊಂದಕ್ಕೂ ಕ್ಯಾಲ್ಕುಲೇಷನ್ ತೋರಿಸಿರ್ಬೇಕು. ಎಲ್ಲವೂ 10, 10, 10, 10 ಬಂತಲ್ವೇನಪ್ಪ? ಇದಕ್ಕೆ ಅವರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅವರೇಜ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು ಸರ್ ಅವರೇಜ್ ರೆಸಿಸ್ಟೆನ್ಸ್ ಅಂದ್ರೆ? ಸೊ ಅವರೇಜ್ ರೆಸಿಸ್ಟೆನ್ಸ್ ಫಸ್ಟ್ ಒನ್ ಎಷ್ಟಪ್ಪ? 10 ಪ್ಲಸ್ ಸೆಕೆಂಡ್ ಒನ್ ಎಷ್ಟಪ್ಪ? ಸೊ ಹಿಂಗ್ ಮಾಡ್ಕೊಂಬಿಡಿ, R1 ಪ್ಲಸ್ R2 ಪ್ಲಸ್ R3 ಡಿವೈಡೆಡ್ ಬೈ ಎಷ್ಟು ಟ್ರಯಲ್ ಕಂಡಕ್ಟ್ ಮಾಡಿದಿರಿ? 3 ಟ್ರಯಲ್ಸ್ ಅಷ್ಟೇ ಕಂಡಕ್ಟ್ ಮಾಡಿರೋದು. ಹೌದಲ್ವಾ? ಡಿವೈಡೆಡ್ ಬೈ 3. R1 ಎಷ್ಟು? 10. R2 ಎಷ್ಟು? 10. R3 ಎಷ್ಟಪ್ಪ? ಪ್ಲಸ್ 10 ಡಿವೈಡೆಡ್ ಬೈ 3. ಸೊ 30 ಡಿವೈಡೆಡ್ ಬೈ 3 ಸೌ ಮಚ್? 10 ಓಮ್. ಅವರೇಜ್ ರೆಸಿಸ್ಟೆನ್ಸ್ ಎಷ್ಟು ಬಂತು? 10 ಅಂತ ಬಂತು. ಬಟ್ ನನಗೆ ಬೇಕಾಗಿರೋದೇನು? ರೆಸಿಸ್ಟಿವಿಟಿ. ಹೌದಲ್ವಾ? ಸೊ ರೆಸಿಸ್ಟಿವಿಟಿ ಫಾರ್ಮುಲಾ ಏನ್ ಬರುತ್ತೆ ಸರ್ ಅಂತಂದ್ರೆ, ಸೊ ರೆಸಿಸ್ಟಿವಿಟಿ ಫಾರ್ಮುಲಾ ಓಕೆ, ಸೊ R ರೋ ಇಸ್ ಈಕ್ವಲ್ ಟು, ಸೊ ರೋ ಇಸ್ ಈಕ್ವಲ್ ಟು ಸೊ ಪೈ R² R ಡಿವೈಡೆಡ್ ಬೈ ಎಲ್. ಇದೇ ತಾನೇ ರೆಸಿಸ್ಟಿವಿಟಿ ಫಾರ್ಮುಲಾ ಲ್ಯಾಬ್ ಮ್ಯಾನುವಲ್ ಇರೋದು. ಸೊ ರೋ ಇಸ್ ಈಕ್ವಲ್ ಟು ಪೈ R² R ಡಿವೈಡೆಡ್ ಬೈ ಎಲ್. ಓಕೆ, ಸೊ ಈಗ ರೆಸಿಸ್ಟಿವಿಟಿ ರೋ ಇಸ್ ಈಕ್ವಲ್ ಟು ಪೈ ಅಂದ್ರೆ ಎಷ್ಟಪ್ಪ? 3.14 ಇಂಟು ರೇಡಿಯಸ್. ಸ್ಮಾಲ್ ಲೆಟರ್ ಆರ್ ಅಂದ್ರೆ ರೇಡಿಯಸ್ ಆಫ್ ದ ವೈರ್. ಎಷ್ಟು ತಗೊಂಡಿದ್ವಿ? 0.4 ಇಂಟು 10⁻³ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಇಂಟು ಆರ್ ವ್ಯಾಲ್ಯೂ ಎಷ್ಟು ಬಂತಪ್ಪ? ಅವರೇಜು 10 ಡಿವೈಡೆಡ್ ಬೈ ಲೆಂತ್ ಆಫ್ ದ ವೈರ್ is 1. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್. ಓಕೆ, ಸೊ 3.14 ಇಂಟು 0.4 ಇಂಟು, ಬಿಕಾಸ್ ಇಲ್ಲಿ 2 ಇದೆ ಅಲ್ವಾ, ಇಂಟು 0.4 ಇಂಟು 10 ಎಷ್ಟು ಬಂತಪ್ಪ? ಸೊ 5.024 ಇಂಟು 10 ಪವರ್ -3 ಸ್ಕ್ವೇರ್ ಮಾಡಿದ್ರೆ -6. Is it right? See, answer 5.024 into 10 power -6.
ಓಮ್ ಮೀಟರ್. ಇಷ್ಟ ಮುಗೀತು. ಇದು ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಏನು ಕಷ್ಟ ಇದೆ ಇದರಲ್ಲಿ? ಇದೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಹೌದಲ್ವಾ? ಸೆಕೆಂಡ್ ಎಕ್ಸ್ಪೆರಿಮೆಂಟ್ ಮುಗೀತು. ನೆಕ್ಸ್ಟ್ ಥರ್ಡ್ ಎಕ್ಸ್ಪೆರಿಮೆಂಟ್ ಯಾವುದು ಸರ್? ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನಮೀಟರ್. ಅದು ನೋಡೋಣ ಇವಾಗ. ಎಸ್, ನೋಡೋಣ ಬನ್ನಿ. ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನಮೀಟರ್ ಇದು ಸಿಕ್ಕಿಬಿಟ್ರಂತೂ ಅದೃಷ್ಟ ಹುಡುಗರಿಗೆ, ಹೌದಲ್ಲ? ನೋಡಿದ್ರೆ ಭಯ ಆಗುತ್ತೆ ಏನಪ್ಪ ಹಿಂಗಿದೆ ಅಂತ, ಬಟ್ ತುಂಬಾ ಈಸಿ. ಕರೆಕ್ಟಾಗಿ ಹೇಳ್ಕೊಡ್ತೀನಿ ನೋಡಿ ಸರ್ಕ್ಯೂಟ್ ಡಯಾಗ್ರಾಮು. ಫಸ್ಟ್ ಆಪರೇಟರ್ಸ್ನ ಹೇಗೆ ಇಟ್ಕೋಬೇಕು ಅಂದ್ರೆ, ಸೊ ಫಸ್ಟ್ ನಿಮ್ಮ ಕಣ್ ಮುಂದೆ ಬ್ಯಾಟ್ರಿ ಇಟ್ಕೊಳ್ಳಿ. ನಿಮ್ಮ ಕಣ್ ಮುಂದೆ ಏನು ಇಟ್ಕೊಳ್ಳಿ? ಬ್ಯಾಟ್ರಿ. ಆ ಬ್ಯಾಟ್ರಿಯ ಕಣ್ಮುಂದೆ ಬ್ಯಾಟ್ರಿ ಇಟ್ಕೋತೀರಿ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, ಈಗ ಬ್ಯಾಟ್ರಿ ಹೀಗೆ ಇಟ್ಟಿದ್ದೀರಿ, ಓಕೆ? ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡು ಶಂಟ್ ರೆಸಿಸ್ಟೆನ್ಸ್ ಮೀನ್ಸ್ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ನ ಇಟ್ಕೊಳ್ಳಿ, ಓಕೆ? ಇದಕ್ಕೆ ಆಪೋಸಿಟ್ ಆಗಿ ನಿಮ್ಮ ರೈಟ್ ಸೈಡು, ಓಕೆ, ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ನ ಇಟ್ಕೊಳ್ಳಿ, ಆಯ್ತಾ? ಸೊ ಬ್ಯಾಟ್ರಿ ಮೇಲೆ ಗ್ಯಾಲ್ವನಮೀಟರ್ ಇಡಿ, ಅಥವಾ ಇಲ್ಲಿ ಸೆಂಟ್ರಲ್ ಎಲ್ಲಾದ್ರೂ ಗ್ಯಾಲ್ವನಮೀಟರ್ ನ ಇಡಿ. ನೆಕ್ಸ್ಟ್ ಏನ್ ಮಾಡಬೇಕು? ಈ ಶಂಟ್ ರೆಸಿಸ್ಟೆನ್ಸ್ ಪಕ್ಕದಲ್ಲಿ ಪ್ಲಗ್ ಕೀ ತಗೊಳ್ಳಿ, K1, ಆಯ್ತಾ? ನೆಕ್ಸ್ಟ್ ಲಾರ್ಜ್ ರೆಸಿಸ್ಟೆನ್ಸ್ ಇದೆಯಲ್ಲಪ್ಪ, ಒಂದ್ ಕೆಲಸ ಮಾಡೋಣ. ಸೊ ಇದನ್ನ K2 ಅಂತ ತಗೋಣ. ಇದು K2, ದಿಸ್ ಒನ್ ಟೇಕನ್ ಆಸ್ K2, ಆಯ್ತಾ? ಇದನ್ನ K1 ಅಂತ ತಗೋಣ. ಸ್ವಲ್ಪ ಮಿಸ್ಟೇಕು, ಸರಿ ಮಾಡ್ಬೋಣ, ಅದೇನಿಲ್ಲ, ಆಗೋಗುತ್ತೆ, ಸರಿ ಆಗೋಯ್ತು. ಇದು K2, ಇದೇನಪ್ಪ K1, ಓಕೆ? ಈ ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಪ್ಲಗ್ ಕೀ ಇಡಿ, ಅದನ್ನ K1 ಅಂತ ತಗೊಳ್ಳಿ, ಓಕೆ? ನೆಕ್ಸ್ಟ್ ಸರ್ಕ್ಯೂಟ್ ಕನೆಕ್ಷನ್ ಹೇಗೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಯಾವುದೇ ಸರ್ಕ್ಯೂಟ್ ಕನೆಕ್ಷನ್ ಕೊಟ್ರೆ ಬ್ಯಾಟ್ರಿ ಪಾಸಿಟಿವ್ ಇಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ನೋಡಿ, ನಿಮ್ ಕಣ್ ಮುಂದೆ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಲೆಫ್ಟ್ ಸೈಡು ಶಂಟ್ ರೆಸಿಸ್ಟೆನ್ಸ್ ಅಥವಾ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಇಟ್ಟಿದ್ದೀರಿ, ಅದಕ್ಕೆ ಆಪೋಸಿಟ್ ಆಗಿ ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಇಟ್ಟಿದ್ದೀರಿ. ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಮುಂದೆ K2 ಪ್ಲಗ್ ಕೀ, ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಮುಂದೆ ಇನ್ನೂ ಒಂದು ಪ್ಲಗ್ ಕೀ, ಅದನ್ನ K1 ಅಂತ ತಗೊಂಡಿದ್ದೀನಿ. ಫಸ್ಟ್ ಗ್ಯಾಲ್ವನಮೀಟರ್ ಮರ್ತ್ಬಿಡಿ ಇವಾಗ ಫಸ್ಟ್, ಓಕೆ? ಇದಕ್ಕೆ ಫಸ್ಟ್ ಸರ್ಕ್ಯೂಟ್ ಕನೆಕ್ಷನ್ ಅನ್ನ ಕೊಡ್ರಪ್ಪ. ಹೇಗೆ ಸರ್ ಅಂದ್ರೆ, ಬ್ಯಾಟ್ರಿ ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡಿ. ಬ್ಯಾಟ್ರಿ ಪಾಸಿಟಿವ್ ಇಂದ ಶಂಟ್ ರೆಸಿಸ್ಟೆನ್ಸ್ ಫಸ್ಟ್ ಟರ್ಮಿನಲ್, ಶಂಟ್ ರೆಸಿಸ್ಟೆನ್ಸ್ ಸೆಕೆಂಡ್ ಟರ್ಮಿನಲ್ ಇಂದ ಪ್ಲಗ್ ಕೀ ಫಸ್ಟ್ ಪಾಯಿಂಟ್, ಪ್ಲಗ್ ಕೀ ಸೆಕೆಂಡ್ ಪಾಯಿಂಟ್ ಇಂದ ಅನದರ್ ಪ್ಲಗ್ ಕೀ ಫಸ್ಟ್ ಪಾಯಿಂಟ್, ಅನದರ್ ಪ್ಲಗ್ ಕೀ ಪಾಯಿಂಟ್ ಇಂದ ಲಾರ್ಜ್ ರೆಸಿಸ್ಟೆನ್ಸ್ ಫಸ್ಟ್ ಪಾಯಿಂಟ್, ಲಾರ್ಜ್ ರೆಸಿಸ್ಟೆನ್ಸ್ ಸೆಕೆಂಡ್ ಪಾಯಿಂಟ್ ಇಂದ ಬ್ಯಾಟ್ರಿ ನೆಗೆಟಿವ್. ನೋಡಿ, ಒಂದು ಸರ್ಕಲ್ ಶೇಪ್ ಅಲ್ಲೇ ಬಂತಲ್ಲ, ಕಂಟಿನ್ಯೂಸ್ಲಿ ಕನೆಕ್ಟ್ ಮಾಡ್ಬಿಡಿ. ಈಗ ಗ್ಯಾಲ್ವನಮೀಟರ್ ತಗೊಳ್ಳಿ. ಸೊ ಗ್ಯಾಲ್ವನಮೀಟರ್ ಅಲ್ಲಿ ರೆಡ್ ಟರ್ಮಿನಲ್ ಇದೆಯಲ್ಲಪ್ಪ, ಇದನ್ನ ನೀವು ಏನ್ ಮಾಡ್ಬೇಕು? ಈಗ ಇದನ್ನೇ ರೆಡ್ ಅನ್ಕೊಳ್ಳಿ, ಓಕೆ? ಸೊ ಬೇಡ 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 ಬೇಡ, ಸುಮ್ಮನೆ ಚೇಂಜ್ ಮಾಡೋದು ಬೇಡ. ರೆಡ್ ಟರ್ಮಿನಲ್ ಇದೆಯಲ್ಲಪ್ಪ, ಈ ರೆಡ್ ನ ನೀವು ಬ್ಯಾಟ್ರಿ ನೆಗೆಟಿವ್ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು, ಆಯ್ತಾ? ಸೊ ಗ್ಯಾಲ್ವನಮೀಟರ್ ರೆಡ್ ಟರ್ಮಿನಲ್, ಗ್ಯಾಲ್ವನಮೀಟರ್ಗೆ ಪಾಸಿಟಿವ್ ನೆಗೆಟಿವ್ ಇಲ್ಲ, ಅದಕ್ಕೆ ರೆಡ್ ಟರ್ಮಿನಲ್ ಅಂತ ಹೇಳ್ತಿದ್ದೀನಿ. ಅದು ರೆಡ್ ಟರ್ಮಿನಲ್ ನ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡಿ, ಲೈಕ್ ದಿಸ್. ಅಂಡ್ ಗ್ಯಾಲ್ವನಮೀಟರ್ ದ ಬ್ಲಾಕ್ ಟರ್ಮಿನಲ್ ಇದೆಯಲ್ವೇನಪ್ಪ, ಇದನ್ನ ತಗೊಂಡು ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ, K2 ಮತ್ತೆ K1 ಇಂಟರ್ ಕನೆಕ್ಟ್ ಆಗಿದೆಯಲ್ಲ ಈ ಪಾಯಿಂಟ್, ಇಲ್ಲಿ ಕನೆಕ್ಟ್ ಮಾಡಬೇಕು. ಅಂದ್ರೆ ಈ ನೆಗೆಟಿವ್ ಬ್ಲಾಕ್ ಟರ್ಮಿನಲ್ ನ ತಗೊಂಡೋಗಿ ಇಲ್ಲಾದ್ರೂ ಕನೆಕ್ಟ್ ಮಾಡಿ, ಅಥವಾ ಅದನ್ನ ತಗೊಂಬಂದ್ ಇಲ್ಲಾದ್ರೂ ಕನೆಕ್ಟ್ ಮಾಡಿ. ಬಟ್ ವೇರ್ K2 K1 ಇಂಟರ್ ಕನೆಕ್ಟ್ ಆಗಿದೆಯಲ್ಲ, ಇಲ್ಲ ಅಥವಾ ಇಲ್ಲಿ ಕನೆಕ್ಟ್ ಮಾಡಬೇಕು. ಇಷ್ಟೇ, ಸರ್ಕ್ಯೂಟ್ ಕನೆಕ್ಷನ್ ಮುಗೀತು. ಸಿ, ಇದೆಲ್ಲವನ್ನು ಮಾಡ್ತೀರಿ. ಗ್ಯಾಲ್ವನಮೀಟರ್ ರೆಡ್ ಟರ್ಮಿನಲ್ ನ ಬ್ಯಾಟ್ರಿ ಪಾಸಿಟಿವ್ ಕನೆಕ್ಟ್ ಮಾಡಬೇಕು, ಗ್ಯಾಲ್ವನಮೀಟರ್ ಬ್ಲಾಕ್ ಟರ್ಮಿನಲ್ ನ ತಗೊಂಡು ಹೋಗ್ಬಿಟ್ಟು ಏನ್ ಮಾಡಬೇಕು? K2 K1 ಇಂಟರ್ ಕನೆಕ್ಟ್ ಆಗಿದೆಯಲ್ಲ, ಇಲ್ಲಿ ಐದರ್ ದಿಸ್ ಪಾಯಿಂಟ್ ಆರ್ ದಿಸ್ ಪಾಯಿಂಟ್, ಆಮೇಲೆ ತಗೊಂಡೋಗಿ ಇಲ್ಲಿಗೆ ಹಾಕ್ಬಿಟ್ಟಿರ. ಇಂಟರ್ ಕನೆಕ್ಟ್ ಆಗಿರೋ ಪಾಯಿಂಟ್ಗೆ ಯಾವ್ದಾದ್ರು ಒಂದು ಕಡೆ ಕನೆಕ್ಟ್ ಮಾಡಿದ್ರೆ ಮುಗೀತು, ಓಕೆ? ಒನ್ಸ್ ನೀವು ಸ್ವಿಚ್ ಇಲ್ಲಿ 2 ವೋಲ್ಟ್ ನ ಸೆಟ್ ಮಾಡ್ಕೊಳ್ಳಿ. ಒನ್ಸ್ ಸ್ವಿಚ್ ಆನ್ ಮಾಡಿದ ತಕ್ಷಣ, ನೀವು ಕೊಟ್ಟಿರೋ ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟ್ ಇದೆ ಅಂದರೆ, ಒನ್ಸ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಸೊ ಪೂರ್ತಿ ಗ್ಯಾಲ್ವನಮೀಟರ್ ನ ಡಿಫ್ಲೆಕ್ಷನ್ ಔಟ್ ಆಫ್ ದ ಸ್ಕೇಲ್ ಬಂದ್ಬಿಡುತ್ತೆ. ಗ್ಯಾಲ್ವನಮೀಟರ್ ಡಿಫ್ಲೆಕ್ಷನ್ ಔಟ್ ಆಫ್ ದ ಸ್ಕೇಲ್ ಅಂದ್ರೆ 13 ಬಿಟ್ಟು ಆಚೆ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಬಂದ್ಬಿಟ್ಟಿರುತ್ತೆ ಡಿಫ್ಲೆಕ್ಷನ್, 30 ಬಿಟ್ ಆಚೆ ಬಂದ್ಬಿಡುತ್ತೆ. ಅವಾಗ ಸರ್ಕ್ಯೂಟ್ ಕನೆಕ್ಷನ್ ಕರೆಕ್ಟ್ ಇದೆ ಅಂತ, ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡಬೇಕು ಸರ್ ಅಂತಂದ್ರೆ, ವೆರಿ ವೆರಿ ಸಿಂಪಲ್. ನೋಡಿ, ಗ್ಯಾಲ್ವನಮೀಟರ್ ಇಲ್ಲಿ ಸಪರೇಟ್ ಆಗಿ ಕೊಟ್ಟಿದ್ದೀನಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಆಯ್ತಾ? ನೆಕ್ಸ್ಟ್ ಏನ್ ಮಾಡಿ, K1 ಅನ್ನ ಓಪನ್ ಮಾಡ್ರಪ್ಪ. ಸಾರಿ, ಇದು K2 ಅಲ್ವಾ? ಸಾರಿ, ಇದು K2, ಇದು K1 ಅಂತ ತಗೊಂಡಿದ್ದೀವಿ, ಹೌದಲ್ಲ? ಸೊ ಏನ್ ಮಾಡಿ, K2 ನ ಓಪನ್ ಮಾಡ್ಬಿಡ್ರಪ್ಪ. K2 ಓಪನ್ ಮಾಡಿ. ಸೊ K1 ಆಲ್ವೇಸ್ ಕ್ಲೋಸ್, ಅದೇನು ಚೇಂಜ್ ಮಾಡಕ್ ಹೋಗ್ಬೇಡಿ. K2 ನ ಓಪನ್ ಮಾಡಿ. ಓಪನ್ ಮಾಡ್ಬಿಟ್ಟು
ಈ ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಇದೆಯಲ್ಲ ಅಲ್ಲಿ ರೆಸಿಸ್ಟೆನ್ಸ್ ನ ರಿಮೂವ್ ಮಾಡ್ತಾ ಬನ್ನಿ. ಎಲ್ಲಿವರೆಗೂ ರಿಮೂವ್ ಮಾಡಬೇಕು ಅಂದ್ರೆ ಔಟ್ ಆಫ್ ದ ಸ್ಕೇಲ್ ಮೂವ್ ಆಗಿರೋ ಡಿಫ್ಲೆಕ್ಷನ್ ನ ಕರೆಕ್ಟ್ ಆಗಿ 30ಗೆ ನಿಲ್ಲಿಸ್ಕೊಳ್ಳಿ. 30ಗೆ ಬರಬೇಕು. ನೀವಿಲ್ಲಿ ರೆಸಿಸ್ಟೆನ್ಸ್ ನ ರಿಮೂವ್ ಮಾಡ್ತಾ ಇದ್ದಾಗೆ 1000 3000 4000 ಅಂತ ರಿಮೂವ್ ಮಾಡ್ತಾ ಇದ್ದಾಗೆ ಈ ಡಿಫ್ಲೆಕ್ಷನ್ ಔಟ್ ಆಫ್ ದ ಸ್ಕೇಲ್ ಹೋಗಿರುತ್ತಲ್ಲ ಅದೀಗ ಮೇಲ್ ಬರ್ತಾ ಇರುತ್ತೆ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 30ಗೆ ನಿಲ್ಲಿಸ್ಕೊಳ್ಳಿ. ಓಕೆ, ಒನ್ಸ್ 30ಗೆ ನಿಂತ ಮೇಲೆ ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡಿದಿರಿ? ಈಗ ಡಿಫ್ಲೆಕ್ಷನ್ 30ಗೆ ಸೆಟ್ ಮಾಡ್ಕೊಂಡೆ. ಈ 30 ಡಿಫ್ಲೆಕ್ಷನ್ ಸೆಟ್ ಮಾಡೋದಕ್ಕೆ ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ನ ರಿಮೂವ್ ಮಾಡಿದಿರಿ ಅದನ್ನ ಇಲ್ಲಿ ನೋಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನು ಇವಾಗ 4500 ರಿಮೂವ್ ಮಾಡಿದೀನಿ ಅಂತ ಅನ್ಕೋತೀನಿ, ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ K2 ಓಪನ್ ಮಾಡಿರ್ತೀರಲ್ವನಪ್ಪ, ಇದನ್ನ ಈಗ ಕ್ಲೋಸ್ ಮಾಡಿ. ಇದು ಹಾಗೆ ಇರಲಿ. K2 ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ತಕ್ಷಣ ಇಲ್ಲಿ 30ಗೆ ಸೆಟ್ ಮಾಡಿರ್ತೀರಲ್ವಾ, ಅದು ಡಿಫ್ಲೆಕ್ಷನ್ ಏನಾಗುತ್ತೆ ಅಂದ್ರೆ ಪಟ್ ಅಂತ ಝೀರೋಗೆ ಬಂದ್ಬಿಡುತ್ತೆ. ಅದು ಝೀರೋಗೆ ಬಂದ ಮೇಲೆ ಹಂಗ್ ಬಂತು ಅಂದ್ರೆ ಕರೆಕ್ಟ್ ಅಂತ, ಅದು ಝೀರೋಗೆ ಬಂತು ಅಂದ ಮೇಲೆ ಈಗ ಡಿಫ್ಲೆಕ್ಷನ್ ಎಷ್ಟಪ್ಪ ಬಂದಿದ್ದು 30. ಆ 30 ದಟ್ ಈಸ್ ಟೇಕನ್ ಆಸ್ θ/2 ಅಂದ್ರೆ 15. ಆ 15 ಡಿಫ್ಲೆಕ್ಷನ್ ನೀವು ಸೆಟ್ ಮಾಡ್ಬೇಕು. ಇವಾಗ ಝೀರೋಗೆ ಬಂದ್ಬಿಟ್ಟಿದೆ, ಇದು ಇನ್ಸರ್ಟ್ ಮಾಡಿದ ತಕ್ಷಣ ಈಗ ಝೀರೋಗೆ ಬಂದಿರೋದನ್ನ θ30 ಬಂತು, θ/2 ಅಂದ್ರೆ 15. ಆ 15ಗೆ ಸೆಟ್ ಮಾಡ್ಬೇಕು. ಇಲ್ಲಿಗೆ ಬರ್ಸ್ಬೇಕು. ಈಗ 15ಗೆ ಸೆಟ್ ಮಾಡಬೇಕು, ಬಿಕಾಸ್ ಆಫ್ ಡಿಫ್ಲೆಕ್ಷನ್ ಮೆಥಡ್ ಅಲ್ವಾ. ಆ 15ಗೆ ಸೆಟ್ ಮಾಡಬೇಕು ಅಂದ್ರೆ ಈ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಎಷ್ಟು ಓಮ್ ಅನ್ನ ರಿಮೂವ್ ಮಾಡ್ತೀರಿ? ಫಸ್ಟ್ 190 ಇಂದ ಸ್ಟಾರ್ಟ್ ಮಾಡಿ. 190 ರಿಮೂವ್ ಮಾಡ್ತೀರಿ. ಡಿಫ್ಲೆಕ್ಷನ್ 15ಗೆ ಬಂತ ನೋಡಿ. ಬಂದಿಲ್ಲ ಅಂದ್ರೆ ಇನ್ನೊಂದು 10 ರಿಮೂವ್ ಮಾಡಿ 100 ಆಯ್ತು. ಇನ್ನೊಂದು 10 ರಿಮೂವ್ ಮಾಡಿ 110 ಆಯ್ತು. ಇನ್ನೊಂದು 10 ರಿಮೂವ್ ಮಾಡಿ 120 ಆಯ್ತು. ಫಾರ್ ಎಕ್ಸಾಂಪಲ್ 120ಗೆ ಡಿಫ್ಲೆಕ್ಷನ್ 15ಗೆ ಬಂತು ಅಂದ್ರೆ ಇಲ್ಲಿ 15 ಡಿಫ್ಲೆಕ್ಷನ್ ಬರೋದಕ್ಕೆ ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ನ ರಿಮೂವ್ ಮಾಡಿದ್ರಿ ಶಂಟ್ ರೆಸಿಸ್ಟೆನ್ಸ್ ಅಲ್ಲಿ? ಸೊ ನಾನು 120 ರಿಮೂವ್ ಮಾಡಿದೆ. ಆ 120 ರಿಮೂವ್ ಮಾಡಿದಾಗ ಡಿಫ್ಲೆಕ್ಷನ್ 15ಗೆ ಬಂತು. ಆ 120 ಇಲ್ಲಿ ಬರ್ಕೋತೀವಿ. ಆಫ್ಟರ್ ದಟ್ ಕ್ಯಾಲ್ಕುಲೇಷನ್ RS ಡಿವೈಡೆಡ್ ಬೈ R ಮೈನಸ್ S. ಇದು R, ಇದು S. ಕ್ಯಾಲ್ಕುಲೇಷನ್ ಮಾಡ್ತೀರಿ. ಒಂದು ಟ್ರಯಲ್ ನ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ ನಾನು. ಅರ್ಥ ಆಯ್ತಾ? ಸೊ ಯಾವುದೇ ಕಾರಣಕ್ಕೂ ಮರೆಯಕ್ ಹೋಗ್ಬೇಡಿ. ನೋಡಿ ಮತ್ತೆ ಹೇಳ್ತೀನಿ. ಫಸ್ಟ್ K2, ಇದು K2, ಇದು K1. ಆಯ್ತಾ? ಸೊ K2 ನ ಓಪನ್ ಮಾಡ್ಬೇಕು. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ K2 ನ ಓಪನ್ ಮಾಡಬೇಕು. ಆಗ ಡಿಫ್ಲೆಕ್ಷನ್ ಔಟ್ ಆಫ್ ದ ಸ್ಕೇಲ್ ಹೊರಟೋಗಿರುತ್ತೆ. ಝೀರೋ ಇರೋದಿಲ್ಲ, ಔಟ್ ಆಫ್ ದ ಸ್ಕೇಲ್ ಹೊರಟೋಗಿರುತ್ತೆ. ಈ ಡಿಫ್ಲೆಕ್ಷನ್ ಅನ್ನ 30ಗೆ ತಗೊಂಡ್ಬರಬೇಕು. ಅದಕ್ಕೆ ಲಾರ್ಜ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಸಮ್ ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡಿ ಅದು 30ಗೆ ಬಂದ ತಕ್ಷಣ ಸೊ ಡಿಫ್ಲೆಕ್ಷನ್ θ30ಗೆ ನಿಲ್ಸಿದ್ದೀನಿ. ಅದಕ್ಕೆ ತೆಗ್ದಿರೋ ರೆಸಿಸ್ಟೆನ್ಸ್ 4500 ಆರ್ 3000 ಆರ್ 7000 ಎಷ್ಟಾದ್ರೂ ಬರ್ಬೋದು. ಡಿಪೆಂಡ್ಸ್ ಅಪಾನ್ ಯುವರ್ ಆಪರೇಟರ್ಸ್, ಎಷ್ಟಾದ್ರೂ ಬರ್ಬೋದು. ಬಟ್ ಕರೆಕ್ಟ್ ಆಗಿ ಬರೀರಿ. ಆಯ್ತಾ? ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇಷ್ಟ ಆದ್ಮೇಲೆ ಈ ಪ್ಲಕ್ಕಿ ಓಪನ್ ಮಾಡಿರ್ತೀರಲ್ಲಪ್ಪ ಅದನ್ನ ಕ್ಲೋಸ್ ಮಾಡ್ಬಿಡಿ. ಆ ಪ್ಲಕ್ಕಿ ಕ್ಲೋಸ್ ಮಾಡಿದ ತಕ್ಷಣನೇ ನಿಮಗೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ 0ಗೆ ಬರುತ್ತೆ. ಸೊ ಕರೆಕ್ಟ್ ಆಗಿ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಎಲ್ಲಿಗೆ ಬರುತ್ತಪ್ಪ? 0ಗೆ ಬಂದ್ಬಿಡುತ್ತೆ. ಓಕೆ, ಸೊ ಡಿಫ್ಲೆಕ್ಷನ್ ಕರೆಕ್ಟ್ ಆಗಿ 0ಗೆ ಬಂದ್ಬಿಡುತ್ತೆ. ಅದು ಬರ್ಬೇಕಂಗೆ. ನೆಕ್ಸ್ಟ್ 0ಗೆ ಬಂದ ತಕ್ಷಣ ನೆಕ್ಸ್ಟ್ ಟ್ಯಾಬ್ಯುಲರ್ ಕಾಲಮ್ಗೆ ಬನ್ನಿ. ಇಲ್ಲಿ θ/2, S ಫಾರ್ θ/2 ಅಂದ್ರೆ θ ಎಷ್ಟು? 30/2. 30/2 ಅಂದ್ರೆ ಎಷ್ಟು? 15. ಆ 15 ನ ಸೆಟ್ ಮಾಡೋದಕ್ಕೆ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಎಷ್ಟು ಓಮ್ ಅನ್ನ ರಿಮೂವ್ ಮಾಡ್ತೀಯಾ ಅದನ್ನ ಬರೀಬೇಕಿಲ್ಲ. ಓಕೆ, ಈಗ θ/2 ಇಸ್ ಹೌ ಮಚ್? 15. ಈಗ ಸೊ ಪ್ಲಕ್ಕಿ ಓಪನ್ ಮಾಡಿದೆಲ್ಲ ಕ್ಲೋಸ್ ಮಾಡ್ತೀಯ. ಕ್ಲೋಸ್ ಮಾಡ್ಬಿಟ್ಟು ಈ ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಫಸ್ಟ್ 90 ತೆಗಿ. ಸೊ 90 ತೆಗೆದಾಗ ಡಿಫ್ಲೆಕ್ಷನ್ ಇಲ್ಲಿಗೆ ಎಲ್ಗೋ ಬರ್ಬೋದು, ಅಥವಾ ಡೈರೆಕ್ಟ್ 15ಗೆ ಬಂದು ಸೆಟ್ ಆಗ್ಬೋದು. ಇಲ್ಲ ಸೆಟ್ ಇನ್ನು 15ಗೆ ಬಂದಿಲ್ಲ ಅಂದಾಗ ಇನ್ನೊಂದು 10 ತೆಗಿ. ಆಗ ಟೋಟಲ್ ಎಷ್ಟಾಯ್ತು? 90 + 10 100 ಆಯ್ತು. ಇನ್ನು ಬಂದಿಲ್ಲ ಅಂದಾಗ 120 ತೆಗಿ. 120 ತೆಗೆದ್ರೆ ಎಕ್ಸಾಕ್ಟ್ ಆಗಿ 15ಗೆ ಬಂತು ಅಂತಂದ್ರೆ ಡಿಫ್ಲೆಕ್ಷನ್ 15ಗೆ ಬಂತಲ್ವೇನಪ್ಪ? θ30 ಹಾಫ್ ಅಂದ್ರೆ ಎಷ್ಟು? 15. ಆ 15 ಬರೋದಕ್ಕೆ ಈ ಶಂಟ್ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಓಮನ್ನ ರಿಮೂವ್ ಮಾಡಿದೆ? 120. ಇದು 90 ಇಂದ 150 ವರೆಗೂ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಆಪರೇಟರ್ಸ್, ಮೊದಲೇ ಹೇಳಿದೀನಿ. ಆಯ್ತಾ? ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೆಕೆಂಡ್ ಟ್ರಯಲ್ ಮಾಡೋದು ಹೇಗೆ ಸರ್? ಇದು ನೆನಪಲ್ಲಿ ಇಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ ಟ್ರಯಲ್ ಮಾಡೋದು ಹೇಗೆ ಅಂತಂದ್ರೆ ಇವೆಲ್ಲವೂ ಹಾಗೆ ಏನು ಚೇಂಜ್ ಮಾಡಬೇಡಿ. ಈ ಶಂಟ್ ರೆಸಿಸ್ಟೆನ್ಸ್ ಅಲ್ಲಿ ರೆಸಿಸ್ಟೆನ್ಸ್ ನ ರಿಮೂವ್ ಮಾಡಿರ್ತೀರಲ್ವಾ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಡಿ.
ಅದು ಹಾಗೇ ಇರಲಿ, ಲಾರ್ಜ್ ರೆಸಿಸ್ಟೆನ್ಸ್ ಏನು ರಿಮೂವ್ ಮಾಡ್ತಿರೋ ಹಾಗೇ ಇರಲಿ. ಇದನ್ನ ಕ್ಲೋಸ್ ಮಾಡ್ಬಿಡಿ. ಇದನ್ನ ಕ್ಲೋಸ್ ಮಾಡಿಬಿಟ್ಟು ಈಗ K2 ನ ಮತ್ತೆ ಓಪನ್ ಮಾಡ್ಬಿಡಿ. ಸೆಕೆಂಡ್ ಟ್ರಯಲ್ಗೆ ಶಂಟ್ ರೆಸಿಸ್ಟೆನ್ಸ್ ಎಲ್ಲ ಕ್ಲೋಸ್ ಮಾಡಿ K2 ನ ಓಪನ್ ಮಾಡಿ. ಮತ್ತೆ ಓಪನ್ ಮಾಡಿದಾಗ ಡಿಫ್ಲೆಕ್ಷನ್ 30ಗೆ ಸೆಟ್ ಮಾಡಿದಿರಿ ಅಲ್ವಾ, ಅದು 30ಗೆ ಬಂದು ನಿಂತಿರುತ್ತೆ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ರಿಮೂವ್ ಮಾಡ್ತಾ, ಈಸಿಯಾಗಿ ಹೇಳ್ತೀನಿ, ರೆಸಿಸ್ಟೆನ್ಸ್ ಅನ್ನ ಮತ್ತೆ ರಿಮೂವ್ ಮಾಡ್ತಾ ಆ 30ಗೆ ಇರೋದನ್ನ 20ಗೆ ನಿಲ್ಲಿಸ್ಕೊಳ್ಳಿ. ಓಕೆ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ 4000 ಬಂದಿದ್ರೆ ನೆಕ್ಸ್ಟ್ 8, 9, 10,000 ಬರುತ್ತೆ 20ಗೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗಲಿ, ಬಟ್ ಈಸಿಯಾಗಿ ಆನ್ಸರ್ ಬರುತ್ತೆ. 30ಗೆ ಇರೋದನ್ನ 20ಗೆ ನಿಲ್ಲಿಸ್ಕೊಳ್ಳಿ. ಆ 20 ನಿಲ್ಲೋದಕ್ಕೆ ಡಿಫ್ಲೆಕ್ಷನ್ ಎಷ್ಟು ರೆಸಿಸ್ಟೆನ್ಸ್ ನ ರಿಮೂವ್ ಮಾಡಿದ್ರಿ, ಒಂದು 8000 ರಿಮೂವ್ ಮಾಡಿದೆ ಅನ್ಕೊಳ್ಳಿ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಸೊ θ/2 ಅಂದ್ರೆ ಎಷ್ಟಪ್ಪ, 20/2 10. ಆ 10 ಅನ್ನ ಸೆಟ್ ಮಾಡೋದಕ್ಕೆ ಎಸ್ ಅಲ್ಲಿ ಎಷ್ಟು ಓಮ್ ಅನ್ನ ರಿಮೂವ್ ಮಾಡ್ತೀರಿ ಬರ್ಕೋಬೇಕು. ಅದನ್ನ ಹೇಗೆ ಸರ್, ಕ್ಲೋಸ್ ಓಪನ್ ಮಾಡಿರೋ ಪ್ಲಕ್ಕಿನ ಕ್ಲೋಸ್ ಮಾಡ್ತೀರಿ. ಕ್ಲೋಸ್ ಮಾಡಿದಾಗ ಡಿಫ್ಲೆಕ್ಷನ್ 0ಗೆ ಬಂದ್ಬಿಡುತ್ತೆ. ಈಗ 20/10 ಅಂದ್ರೆ 10. ಈಗ ನೆಕ್ಸ್ಟ್ 10 ಡಿಫ್ಲೆಕ್ಷನ್ ಸೆಟ್ ಮಾಡಬೇಕು. ಅದಕ್ಕೆ ಎಷ್ಟು ರೆಸಿಸ್ಟೆನ್ಸ್ ನ ರಿಮೂವ್ ಮಾಡ್ತೀರಿ, ಸ್ಮಾಲ್ ರೆಸಿಸ್ಟೆನ್ಸ್ ಬಾಕ್ಸ್ ಅಲ್ಲಿ ಬರೀತೀರಿ. ಆಲ್ಮೋಸ್ಟ್ ಅದು 120ನೇ ಬರುತ್ತೆ, ಏನು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಟ್ರಯಲ್ ಸೇಮ್. ಸೊ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಡಿ. ಓಪನ್ ದ ಪ್ಲಕ್ಕಿ, K2 ಓಪನ್ ಮಾಡಿ. ದೆನ್ ಸೊ ನೆಕ್ಸ್ಟ್ 20ಗೆ ಇರೋದನ್ನ 10ಗೆ ಸೆಟ್ ಮಾಡಿ, ರಿಮೂವಿಂಗ್ ಸಮ್ ರೆಸಿಸ್ಟೆನ್ಸ್. ಅದ್ರ ವ್ಯಾಲ್ಯೂ ಬರ್ಕೋತೀರಿ, ಡಿಫ್ಲೆಕ್ಷನ್ 10. ಅದ್ರ ವ್ಯಾಲ್ಯೂ 14,000 ಬಂತು ಅನ್ಕೊಳ್ಳಿ, ಬರ್ಕೋತೀರಿ. ಆಫ್ಟರ್ ದಟ್ K2 ನ ಕ್ಲೋಸ್ ಮಾಡಿ, ಡಿಫ್ಲೆಕ್ಷನ್ 0ಗೆ ಬರುತ್ತೆ. 10/2 ಅಂದ್ರೆ 5. ಆ 5 ಸೆಟ್ ಮಾಡೋದಕ್ಕೆ ಎಷ್ಟು ರಿಮೂವ್ ಮಾಡಬೇಕು, ರಿಮೂವ್ ಮಾಡಿ. ಒನ್ಸ್ 5ಗೆ ಬಂದ ತಕ್ಷಣ ಸೊ ಎಷ್ಟು ರಿಮೂವ್ ಮಾಡಿದಿರಿ ಅದನ್ನ ಬರ್ಕೋತೀರಿ. ಆಲ್ಮೋಸ್ಟ್ 120ನೇ ಬರುತ್ತೆ, ಚೇಂಜ್ ಆಗೋದಿಲ್ಲ, ಸೇಮ್ ಇಷ್ಟೇ. ಇದಾದ್ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಸರ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಸರ್ ಅಂತಂದ್ರೆ, ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ. ರೆಸಿಸ್ಟೆನ್ಸ್ ಫಸ್ಟ್ 4500 ಅಂತ ಬರ್ಕೊಂಡಿದೆ ಅಲ್ವಾ, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ನಿಮಗೆ ಬೇರೆ ಬರ್ಬೋದು. ಡಿಫ್ಲೆಕ್ಷನ್ 30, ಇಲ್ಲಿ 120. ಈಗ G is equal to RS divided by R minus S ಅಂತ ಇದೆ. ಸೊ ಇದು EMF 2 ವೋಲ್ಟ್ ಅಂತ ಅನ್ಕೊಳ್ಳಿ. G is equal to RS divided by R minus S. R ಅಂದ್ರೆ ಎಷ್ಟಪ್ಪ, 4500 ಇಂಟು S ಅಂದ್ರೆ ಎಷ್ಟಪ್ಪ, 120 divided by R minus S 4500 minus S ಅಂದ್ರೆ 120. ಇದನ್ನ ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟು ಬರುತ್ತೆ. ಸೊ 4500 minus 120 ಮಾಡಿದ್ರೆ 4380 divided by, so 4500 minus 120 ಮಾಡಿದ್ರೆ ಓಕೆ, ಐ ಆಮ್ ಸಾರಿ, ವೇಟ್, ಇದು ಮಲ್ಟಿಪ್ಲೈ ಮಾಡಬೇಕಲ್ವಾ. ಓಕೆ, 4500 ಇಂಟು 120 ಮಾಡಿದ್ರೆ ಸೊ 54,000 ಯೂನಿಟ್ 10, 100,000 ಇಲ್ಲ 5,40,000 ಬರುತ್ತೆ. ಡಿವೈಡ್ ಎಷ್ಟು ಬರುತ್ತೋ ಅಷ್ಟು ವ್ಯಾಲ್ಯೂ ಬರೀರಿ ಆಯ್ತಾ. ಡಿವೈಡೆಡ್ ಬೈ 4500 ಮೈನಸ್ 120 ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ನನಗೆ, 4,500 ಮೈನಸ್ 120 ಮಾಡಿದ್ರೆ 4380 ಅಂತ ಬಂದು ಇವೆರಡನ್ನು ಡಿವೈಡ್ ಮಾಡ್ರಪ್ಪ ಇವಾಗ. ಸೊ ಡಿವೈಡ್ ಮಾಡಿದ್ರೆ ಸೊ 540000 ಡಿವೈಡೆಡ್ ಬೈ 4380 ಮಾಡಿದ್ರೆ ನನಗೆ ಸೊ ಆಲ್ಮೋಸ್ಟ್ ಎಷ್ಟು ಬರುತ್ತೆ ಸರ್, ಸೊ 123.2 ಓಮ್ ಅಂತ ಬರುತ್ತೆ. ಸೊ ಕ್ಯಾಲ್ಕುಲೇಟೆಡ್ ಮೀನ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಎಷ್ಟು ಬಂದಿದ್ದು 120, ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ 123, ಅಪ್ರಾಕ್ಸಿಮೇಟ್ಲಿ ಸೇಮ್ ಇದೆ ಅಲ್ವಾ, ಅಷ್ಟೇ. ದೆನ್ ಇಲ್ಲಿ ಎಂಟ್ರಿ ಮಾಡ್ತೀರಿ 123.2. ಅದೇ ತರ ಈ ಎರಡು ಟ್ರಯಲ್ ಸೇಮ್ ಕ್ಯಾಲ್ಕುಲೇಷನ್ ಮಾಡಿ ಈ ಆರ್ ಮತ್ತೆ ಎಸ್ ವ್ಯಾಲ್ಯೂನ ಹಾಕೊಂಡು ನೆಕ್ಸ್ಟ್ ಅಟ್ ಲಾಸ್ಟ್ ಕೆ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಜಿ ಪ್ಲಸ್ ಆರ್ ಪ್ಲಸ್ ಜಿ ಇಂಟು ತೀಟಾ. ಇ ಅಂದ್ರೆ ಇ ಎಂ ಎಫ್ ಎಷ್ಟಿದೆಯಪ್ಪ 2 ವೋಲ್ಟ್ ಡಿವೈಡೆಡ್ ಬೈ ಆರ್ ಫಸ್ಟ್ ಟ್ರಯಲ್ಗೆ 4500. ಅದನ್ನು ಕೂಡ ಮಾಡಿಬಿಡ್ಲಾ, ಓಕೆ ಒಂದು ಮಾಡ್ತೀನಿ. ಕೆ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಜಿ ಇಂಟು ತೀಟಾ. ಇ ಅಂದ್ರೆ 2 ಡಿವೈಡೆಡ್ ಬೈ ಆರ್ ಅಂದ್ರೆ ಎಷ್ಟಪ್ಪ 4500 ಪ್ಲಸ್ ಜಿ ಅಂದ್ರೆ 120, ನಾಟ್ 120, ವೇಟ್ ಜಿ ಎಷ್ಟು ಬಂದಿದೆಯಪ್ಪ ಇಲ್ಲಿ 123.2 ಇಂಟು ತೀಟಾ ಫಸ್ಟ್ ಟ್ರಯಲ್ಗೆ ಡಿಫ್ಲೆಕ್ಷನ್ ಎಷ್ಟು 30. ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಫಸ್ಟ್ ಏನ್ ಮಾಡಿ ಇವೆರಡನ್ನು ಆಡ್ ಮಾಡ್ರಪ್ಪ. 4500 ಪ್ಲಸ್ 123.2 ಇಂಟು 30 ಮಾಡಿದ್ರೆ ಸೊ
2 ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಸರ್ ಅಂತಂದ್ರೆ, ಸೊ 2 ಡಿವೈಡೆಡ್ ಬೈ 138696 ಅಂತ ಬರುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ರಪ್ಪ. 2 ಡಿವೈಡೆಡ್ ಬೈ 138696 ಅಂತ ಮಾಡಿದ್ರೆ ಐ ಗೆಟ್ 0.000144 ಅಂತ ಬರುತ್ತೆ. ದಟ್ಸ್ ಆಲ್. SI ಯೂನಿಟ್ ಆಂಪಿಯರ್ ಪರ್ ಡಿವಿಷನ್. ಇಷ್ಟು ಮುಗೀತಲ್ಲ. ಇದೇ ತರ 3 ಟ್ರಯಲ್ನು ಮಾಡ್ತೀರಿ, ಆವರೇಜ್ ಮಾಡ್ತೀರಿ, 3 ಟ್ರಯಲ್ ಮಾಡಿ ಆವರೇಜ್ ತೆಗೆದು ಆನ್ಸರ್ ಇರ್ತೀರಿ. ದಟ್ಸ್ ಆಲ್. ಇದನ್ನ ಪವರ್ ಕನ್ವರ್ಷನ್, ಇಲ್ಲಿ ಇನ್ನೊಂದು 0 ಬರುತ್ತೆ, ಐ ಆಮ್ ಸಾರಿ. ಓಕೆ, ಇದನ್ನ ಪವರ್ ಕನ್ವರ್ಷನ್ ಮಾಡ್ತೀರಿ ಅಂದ್ರೆ ಪವರ್ ಕನ್ವರ್ಷನ್ ಮಾಡಿ, ಸೊ 14 × 10⁻⁶ ಆಂಪಿಯರ್ ಪರ್ ಡಿವಿಷನ್ ಅಂತ ಇಡಬಹುದು. ದಟ್ಸ್ ಆಲ್. ಇದು ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲ್ವನೋಮೀಟರ್. ನೆಕ್ಸ್ಟ್ ಆಪ್ಟಿಕ್ ಸಂಬಂಧಪಟ್ಟಂಗೆ ವಿಡಿಯೋ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಮೀನ್ಸ್ ನಾಳೆನೆ ಆಪ್ಟಿಕ್ಸ್ಗೆ ಎಕ್ಸ್ಪೆರಿಮೆಂಟ್ ಸಂಬಂಧಪಟ್ಟಂಗೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ, ಆಯ್ತಾ? ಸೊ ಥ್ಯಾಂಕ್ ಯು. MMJ ಸರ್ ಸದಾ ನಿಮ್ಮೊಂದಿಗೆ. ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ ಥಿಯರಿಗೆ, ಅದನ್ನು ನೋಡಿ ಅಷ್ಟನ್ನೇ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿ. ಓಕೆ, ಥ್ಯಾಂಕ್ ಯು. ಬೈ ಬೈ. ಸಿ ಯು ಲೇಟರ್.